ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಬೆಣ್ಣೆ ನಗರ, ನಮ್ಮ ದಾವಣಗೆರೆಯಲ್ಲಿ. ಕರ್ನಾಟಕದ ಮ್ಯಾಂಚೆಸ್ಟರ್, ಎರಡನೇ ರಾಜಧಾನಿ ಆಗೋಕ್ಕೆಲ್ಲ ಅರ್ಹತೆ ಇರುವ ನಗರ ನಮ್ಮ ದಾವಣಗೆರೆ. ನಮ್ಮ ದಾವಣಗೆರೆ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಸೆಲ್ಫ್ ಸರ್ವಿಸ್ ಲಾಕರ್ ಅಂತ ಹೇಳ್ಬಿಟ್ಟು ಲಾಕರ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನೀವು ಆನ್ಲೈನ್ ಮುಖಾಂತರನೇ ಇದು ಬುಕ್ಕಿಂಗ್ ಮಾಡ್ಕೊಂಡು ನಿಮ್ಮ ಲಗೇಜ್ ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಸಿಟಿ ರೌಂಡ್ಸ್ ಹಾಕ್ಕೊಂಡು ಬರ್ಬೋದು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ವರ್ಕ್ ನಡೀತಿದೆ ನಮ್ಮ ದಾವಣಗೆರೆಯಲ್ಲಿ. ತುಂಬ ಸರಿ ವೀಡಿಯೋ ಮಾಡಿದ್ದೀನಿ ದಾವಣಗೆರೆ ರೈಲ್ವೆ ಸ್ಟೇಷನ್ನ ಸ್ಟಾರ್ಟಿಂಗು, ಎಂಟ್ರೆನ್ಸ್ ಎಲ್ಲ. ಅದಕ್ಕೆ ಈ ಸರಿ ಲೈಟಾಗಿ ತಗೊಂಬಂದಿದ್ದೀನಿ. ದಾವಣಗೆರೆ ರೈಲ್ವೆ ಸ್ಟೇಷನ್. ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಗಾಂಧಿಧಾಮಿಂದ KSR ಬೆಂಗಳೂರಿಗೆ ಹೋಗೋ ಟ್ರೈನ್ ಬರ್ತಿದೆ. ಈಗ ಅದು ಬೆಂಗಳೂರು ಕಡೆ ಹೊರಟಿದೆ ಗಾಂಧಿಧಾಮಿಂದ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 17316 ವೇಳಂಕನಿ ಟು ವಾಸ್ಕೋ ಡಿ ಗಾಮ ಎಕ್ಸ್ಪ್ರೆಸ್ಸು. ತಮಿಳ್ನಾಡಲ್ಲಿರೋದು ವೇಳಂಕನಿ, ವಾಸ್ಕೋ ಡಿ ಗಾಮ ಬಂದುಬಿಟ್ಟು ಗೋವಾದಲ್ಲಿದೆ. ಸೊ ಇದು ವೀಕ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಪ್ರತಿ ಬುಧವಾರ ನಮ್ಮ ದಾವಣಗೆರೆಯಿಂದ ಹೊರಡುತ್ತೆ, ಅಂದರೆ ದಾವಣಗೆರೆಯಿಂದ ಹೋಗುತ್ತಿದ್ದು. ಡೈಲಿ ಟ್ರೈನ್ ಬಂದುಬಿಟ್ಟು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ 17309 ಯಶವಂತಪುರ ಟು ವಾಸ್ಕೋ ಡಿ ಗಾಮ ಅದು ಡೈಲಿ ಇರುತ್ತೆ. ನಾನು ಹೋಗೋ ಟ್ರೈನ್ ಬಂದುಬಿಟ್ಟು ವೀಕ್ಲಿ ಮಾತ್ರ ಇರುತ್ತೆ. ವ್ಯಾಪ್ 7 ಲೋಕೋ ಗಾಂಧಿಧಾಮ್ ಎಕ್ಸ್ಪ್ರೆಸ್. 5 ಗಂಟೆ 20 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಇನ್ನೂ ಬಂದಿಲ್ಲ. ತೋಳುಹುಣಸೆ ರೈಲ್ವೆ ಸ್ಟೇಷನಲ್ಲಿ, ತೋಳುಹುಣಸೆ ಜಂಕ್ಷನಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಸೊ ಒಂದು ಸರ್ಪ್ರೈಸು, ಒಂದು ಓವರ್ಟೇಕ್ ಮಾಡ್ಕೊಂಬಂದಿದೆ ನಮ್ಮ ಟ್ರೈನ್ನ. ಇದಾದ ನೋಡಿ ಲೋಕೋ, ಹುಬ್ಳಿ ಕಡೆ ಹೋಗ್ತಿದೆ. ಚಿಕ್ಕಜಾಜೂರಿಂದ, ಈ ಚಿಕ್ಕಜಾಜೂರಲ್ಲಿ ನಿಂತಿತ್ತು ನಾನು ಬರಬೇಕಾದ್ರೆ. ವ್ಯಾಪ್ 7 ಲೋಕೋ, ಬಟ್ ಇದು ನಮ್ಮ ಟ್ರೈನ್ ಅಲ್ಲ. ಯಶವಂತಪುರ ಟು ಹಜರತ್ ನಿಜಾಮುದ್ದೀನ್ಗೆ ಹೋಗೋ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ಸು ವಯಾ ಬಳ್ಳಾರಿ ಮೇಲೆ ಹೋಗುತ್ತೆ. ಈ ಟ್ರೈನು ನಮ್ಮ ಟ್ರೈನ್ನ ತೋಳುಹುಣಸೆ ಜಂಕ್ಷನಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬಂದಿದೆ. ಈ ಟ್ರೈನ್ನ ದಾವಣಗೆರೆಯಿಂದ ಅಥವಾ ಬಳ್ಳಾರಿಯಿಂದ ನ್ಯೂ ಡೆಲ್ಲಿ ಹಜರತ್ ನಿಜಾಮುದ್ದೀನ್ವರೆಗೂ ವಿಡಿಯೋ ಮಾಡೋಣ ಆದಷ್ಟು ಬೇಗ. ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನ್ ಬರ್ತಿದೆ ಡೀಸೆಲ್ ಲೋಕೋ ಜೊತೆಗೆ. ವೇಳಂಕಣಿ ಟು ವಾಸ್ಕೋ ಡಿ ಗಾಮ ಎಕ್ಸ್ಪ್ರೆಸ್ 17316 ಅಟ್ ದಾವಣಗೆರೆ. ಟೈಮ್ ಬಂದುಬಿಟ್ಟು 5 ಗಂಟೆ 53 ನಿಮಿಷ ಆಗಿದೆ. ಸುಮಾರು 5 ಗಂಟೆ 20 ನಿಮಿಷಕ್ಕೆ ಬರಬೇಕಾಗಿರೋದು 5 ಗಂಟೆ 53 ನಿಮಿಷಕ್ಕೆ ನಮ್ಮ ಟ್ರೈನ್ ಬಂದಿದೆ. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ದಾವಣಗೆರೆಯಿಂದ ಹೊರಟಿದೆ. ದಾವಣಗೆರೆ ಬಿಟ್ಟ ಮೇಲೆ ಸೀದಾ ನಮ್ಮ ಟ್ರೈನ್ ಹೋಗೋದು, ನಿಲ್ಲಿಸೋದು ರಾಣಿಬೆನ್ನೂರಲ್ಲಿ. ಹರಿಹರ ಸ್ಟಾಪ್ ಇಲ್ಲ ನಮ್ಮ ಟ್ರೈನ್ಗೆ. ರಾಣಿಬೆನ್ನೂರು ಬಿಟ್ಟರೆ ಹಾವೇರಿ, ಹಾವೇರಿ ಬಿಟ್ಟರೆ ಹುಬ್ಳಿ ಬಿಟ್ಟರೆ ಧಾರವಾಡ ಬಿಟ್ಟರೆ ಲೋಂಡಾ ಜಂಕ್ಷನ್ನು, ಕ್ಯಾಸ್ಟಲ್ ರಾಕು, ಕುಲ್ಲೆಮ್ಮು, ಮಡ್ಗಾವು, ವಾಸ್ಕೋ ಡಿ ಗಾಮ. ಇಷ್ಟು ರೈಲ್ವೆ ಸ್ಟೇಷನಲ್ಲಿ ನಮ್ಮ ಟ್ರೈನ್ ನಿಲ್ಲಿಸುತ್ತೆ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮಂಗಳೂರಿಂದ ಚಿತ್ರದುರ್ಗಕ್ಕೆ ಹೆಂಗೆ ಬರ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಬೆಸ್ಟ್ ಆಫ್ ವೈವ್ಸು, ಬ್ಯೂಟಿ ಆಫ್ ನಮ್ಮ ವೆಸ್ಟರ್ನ್ ಘಾಟ್ಸ್. ಸದ್ಯದ ಪರಿಸ್ಥಿತಿ ನಮ್ಮ ಜನರಲ್ ಕಂಪಾರ್ಟ್ಮೆಂಟಿಂದು ನೋಡಿ ಯಾವ ಥರ. ಫುಲ್ ಖಾಲಿ ಇದೆ, ಆರಾಮಾಗಿ ಕೂತ್ಕೊಂಬರ್ಬೋದು. ಈ ವೀಕ್ಲಿ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಇದು ಫುಲ್ ರಶ್ ಆಗಿ, ಅಂದರೆ ಜನರಲಲ್ಲಿ ಪೂರ್ತಿಯಾಗಿ ಹೋಗಲ್ಲ ಇದು ಟ್ರೈನು. ಆರಾಮಾಗಿ ನೀವು ಈಗ ಯಶವಂತಪುರ ವಾಸ್ಕೋದಲ್ಲಿ ಬಂದರೆ ಸೀಟು ನಿಮಗೆ ಹುಬ್ಳಿ ಅಥವಾ ಹಾವೇರಿಯಲ್ಲಿ ಸಿಗುತ್ತೆ. ಬಟ್ ಇದು ವೀಕ್ಲಿ ಟ್ರೈನ್ ಆಗಿರೋದ್ರಿಂದ ಆಲ್ಮೋಸ್ಟಲ್ಲಿ ನಿಮ್ಗೆ ಪ್ರತಿ ಸ್ಟಾಪಲ್ಲೂ ನಿಮಗೆ ಸೀಟ್ ಅವೈಲೇಬಿಲಿಟಿ ಇರುತ್ತೆ ಜನರಲ್ ಕ್ಲಾಸಲ್ಲಿ. ನಮ್ಮ ಟ್ರೈನ್ ಈಗ ಅಮರಾವತಿ ಕಾಲೋನಿ ಜಂಕ್ಷನ್ನ ಸ್ಕಿಪ್ ಮಾಡ್ತಿದೆ. ಈ ಕಾಲೋನಿ ಜಂಕ್ಷನ್ ಬಂದುಬಿಟ್ಟು ಒಂದು ಹುಬ್ಳಿ ಕಡೆ ಹೋಗುತ್ತೆ, ಒಂದು ಈ ಕಡೆ ದಾವಣಗೆರೆ ಕಡೆ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಹೊಸಪೇಟೆ, ಹರಪನಹಳ್ಳಿ, ಕೊಟ್ಟೂರು ಮೇಲೆ ಹೊಸಪೇಟೆಗೆ ಒಂದು ರೂಟ್ ಹೋಗುತ್ತೆ.
ಸೊ ಇದಕ್ಕೆ ಅಮರಾವತಿ ಕಾಲೋನಿ ಜಂಕ್ಷನ್ ಅಂತಾರೆ. ಮುಂದಿನ ದಿವಸದಲ್ಲಿ ಇದು ದಾವಣಗೆರೆ ನಾರ್ತ್ ಜಂಕ್ಷನ್ ಆಗ್ಬೋದು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ತೋಳು ಹುಣಸೆ ಜಂಕ್ಷನ್ ಬಂದ್ಬಿಟ್ಟು ದಾವಣಗೆರೆ ಸೌತ್ ಜಂಕ್ಷನ್ ಆಗ್ಬೋದು. ನಮ್ಮ ಟ್ರೈನ್ ಈಗ ಹರಿಹರ ಎಂಟ್ರಿ ಆಗಿದೆ. ಹರಿಹರದಲ್ಲಿ ಸ್ಟಾಪ್ ಇಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗುತ್ತೆ. ಪ್ಲ್ಯಾಟ್ಫಾರಮ್ ನಂಬರ್ 2ರಿಂದ ಹರಿಹರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ರೈಲು. ಫ್ರೆಂಡ್ಸ್, ಹಾಗೆ ಮಾನ್ಸೂನ್ ಜರ್ನಿ ವಿಡಿಯೋಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು ನೋಡ್ತಾನೆ ಇದ್ದೀರಾ. ಸೊ ನೆಕ್ಸ್ಟು ನಮ್ಮ ಪ್ಲ್ಯಾನ್ ಪ್ರಕಾರ ನೆಕ್ಸ್ಟು ಬರೋ ವಿಡಿಯೋ ನಿಮಗೆ ಚಿತ್ರದುರ್ಗ ಟು ಮಂತ್ರಾಲಯ ವಿಡಿಯೋ ಇರುತ್ತೆ. ಆ್ಯಸ್ ಯೂಸ್ವಲಿ ಅತಿ ಕಡಿಮೆ ದರದಲ್ಲಿ ಮಂತ್ರಾಲಯಕ್ಕೆ ಹೋಗೋದು ಹೆಂಗಂತ ಆ ವಿಡಿಯೋದಲ್ಲಿ ಒಮ್ಮೆ ತೋರಿಸ್ಕೊಡ್ತೀನಿ. ಮೇನ್ ಡೈರೆಕ್ಟ್ ಹೋಗೋ ಟ್ರೈನ್ಸ್ ಅಲ್ದಿರ ಡೈಲಿ ಇರೋ ಟ್ರೈನ್ಸಲ್ಲಿ ನಮ್ಮ ದುರ್ಗದಿಂದ ಮಂತ್ರಾಲಯಕ್ಕೆ ಹೆಂಗೆ ಹೋಗ್ಬೋದು ಅಂತ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದಾದಮೇಲೆ ನನ್ನ ಪ್ಲ್ಯಾನಿಂಗ್ಸ್ ಇರೋದು ಕೇರಳ ಅಥವಾ ಮಹಾರಾಷ್ಟ್ರ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕೇರಳ ವೀಡಿಯೋಸ್ ಬೇಕಾ ಅಥವಾ ಮಹಾರಾಷ್ಟ್ರ ವೀಡಿಯೋಸ್ ಬೇಕಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ನಿಮ್ಮ ನೆಚ್ಚಿನ ಮಾನ್ಸೂನ್ ಜರ್ನಿ ಯಾವ ಮಾರ್ಗದಲ್ಲಿ ಮಾಡಿದ್ರೆ ನಿಮಗಿಷ್ಟ, ನಿಮಗೆ ಯಾವ ರೈಲು ಇಷ್ಟ ಅಂತ ಕಾಮೆಂಟ್ ಮಾಡಿ. 99% ಆ ಟ್ರೈನ್ ವೀಡಿಯೋನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ಲೋ ಆಗಿ ಸ್ಕಿಪ್ ಹೊಡಿತೈತೆ ಹರಿಹರ ರೈಲ್ವೆ ಸ್ಟೇಷನ್ನ ನಮ್ಮ ಟ್ರೈನು. ಸೊ ಆದಷ್ಟು ನೀವು ಸೌತ್ ಇಂಡಿಯಾದಲ್ಲಿ ಇರೋ ಥರ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಸದ್ಯಕ್ಕೆ ನಾನು ನಾರ್ತ್ ಇಂಡಿಯಾಗೆ ಹೋಗಲ್ಲ, ನೆಕ್ಸ್ಟ್ ಇಯರ್ ನಾರ್ತ್ ಇಂಡಿಯಾಗೆ ಹೋಗೋಣ ಅಂತಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಕೇಳಂಗಿದ್ರೆ, ಪರ್ಸ್ನಲಾಗಿ ಕೇಳಂಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಪ್ರತಿಯೊಂದು ಮೆಸೇಜಿಗೂ ರಿಪ್ಲೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಬಂದು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಫಾಲೋ ಮಾಡಿ. ಹಾಗೆ ನಾನು ಪ್ರತಿಯೊಂದು ಶಾರ್ಟ್ಸ್ ಎಲ್ಲ ಅಲ್ಲೇ ಹಾಕ್ತಿದ್ದೀನಿ, ಶಾರ್ಟ್ಸು ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೀನಿ. ನಮ್ಮ ತುಂಗಭದ್ರಾ ನದಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೀರು ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಹಾಕೋಷ್ಟೊತ್ತಿಗೆ 3 ವೀಕ್ಸ್ ಆಗಿರುತ್ತೆ. 3 ವೀಕ್ಸ್ ಲೇಟ್ ಅಂತ ತಿಳ್ಕೊಳ್ರಿ. ನಾನು ವಿಡಿಯೋ ಇದು ರೆಕಾರ್ಡ್ ಮಾಡಿ ಡೇಟ್ ಬಂದುಬಿಟ್ಟು 11ನೇ ತಾರೀಕು ಜೂನ್ ತಿಂಗಳು. ಸೊ ಈ ವಿಡಿಯೋ ಯಾವಾಗ ಬರುತ್ತಂತ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ 11ನೇ ತಾರೀಕು ಮಟ್ಟಿಗೆ ಜೂನ್ 11ಕ್ಕೆ ಇಷ್ಟು ನೀರಿದೆ ನಮ್ಮ ತುಂಗಭದ್ರಾ ನದಿಯಲ್ಲಿ. ಕುಮಾರಪಟ್ಟಣಂ ಸ್ಲೈಡಿಂಗ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಳ್ಳಗೇರಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಸೂರ್ಯಾಸ್ತ ಆಗ್ತಿದೆ, ಸನ್ಸೆಟ್ಟು ನೋಡೋಣ. ವೈವ್ ಕಾಣಿಸಿದ್ರೆ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಅದರ ಜೊತೆಗೆ ಮಳೆ ಬರುವ ಮುನ್ಸೂಚನೆ ತುಂಬ ಇದೆ. ಸೊ ಮಳೆ ಬಂದರೆ ಅಂತೂ ಜರ್ನಿ ಇನ್ನೂ ಸಾಕಾಗಿರುತ್ತೆ. ನೋಡೋಣ ಎಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೂರ್ಯಾಸ್ತ ಬೇರೆ ಆಗ್ತಿದೆ ನೋಡಿ. ತಣ್ಣನೆ ಗಾಳಿ ಬೀಸ್ತಿದೆ. ವಾತಾವರಣ ಮಾತ್ರ ಫುಲ್ ಅಂದರೆ ಫುಲ್ ತಂಪಾಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 5 ಗಂಟೆ 51 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 6 ಗಂಟೆ 26 ನಿಮಿಷಕ್ಕೆ. ರಾಣಿಬೆನ್ನೂರಲ್ಲಿ ನಮಗೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಾವು ಡೋರಿಂದ ತೋರಿಸೋದು ಚೆನ್ನಾಗಿರಲ್ಲ, ಕೆಳಗೆ ಇಳಿದ್ಬಿಟ್ಟು ತೋರಿಸೋಣ. ಪ್ಲ್ಯಾಟ್ಫಾರಮ್ ನಂಬರ್ 2 ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರಮ್ ವರ್ಕು ತುಂಬ ಜೋರಾಗಿ ನಡೀತಿದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ವಾಸ್ಕೋ ಟು ವೇಳಂಕನಿ. ರಾಣಿಬೆನ್ನೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಾಣಿಬೆನ್ನೂರಿಂದ ಹೊರಟಿದೆ ನಮ್ಮ ಟ್ರೈನು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹಾವೇರಿ. ರಾಣಿಬೆನ್ನೂರು ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ಇಲ್ಲಿ ಫೇಮಸ್ ಆಗಿರೋ ಜಾಗಗಳು ಯಾವುದಾದ್ರು ಇದ್ರೆ ತಿಳಿಸಿ, ಬಂದು ಅದನ್ನು ಒಂದ್ಸರಿ ವಿಡಿಯೋ ಮಾಡೋಣ. ಫುಲ್ಲು ಬ್ಲ್ಯಾಕ್ ಸಾಯಿಲ್ಲು, ಆಗ್ಲಿಂದ ನೋಡ್ತಿದ್ದೀನಿ. ಕಪ್ಪು ಮಣ್ಣು, ಬೆಳೆ ಬೆಳೆಯೋಕ್ಕೆ ಸೊಗಸಾದಂತಹ ಮಣ್ಣು, ಕಪ್ಪು ಮತ್ತು ಕೆಂಪು, ರೆಡ್ ಸಾಯಿಲ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೇವರಗುಡ್ಡ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಲೈಟಾಗಿ ಮಳೆ ಬಂತು, ಸೊ ಅದಕ್ಕೆ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ದೇವರಗುಡ್ಡ ಆದಮೇಲೆ. ಸೊ ನೋಡಿ, ಮಳೆ ಬರುವ ಚಾನ್ಸಸ್ಸು ಈಗ ಜಾಸ್ತಿ ಆಗಿದೆ. ಸೊ ಹಾವೇರಿಗೆ ಹೋಗೋದ್ರೊಳಗೆ ಮಳೆ ಬರಬಹುದು, ಅಲ್ಲಿ ಮುಂದೆ ಮಳೆ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬ್ಯಾಡಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಾವೇರಿಗೆ ಹತ್ರ ಬಂದಿದೆ. ಅಲ್ಲಿ ಕಾಣಿಸ್ತಿರೋದೆಲ್ಲ ಹಾವೇರಿ ಸಿಟಿ. ಫುಲ್ಲು ಕ್ಲೌಡಿ ವೆದರು, ಬ್ಲ್ಯಾಕ್ ಕ್ಲೌಡು. ನೋಡಿ ಯಾವ ಥರ ವೆದರೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆ ಕತ್ಲು ಆಗ್ತಿದೆ. ಸೊ ಕತ್ಲು ಅಂತ ಹೇಳೋದ ಇಲ್ಲ ಕಪ್ಪು ಮೋಡ ಅಂತ ಹೇಳೋದ ಗೊತ್ತಾಗ್ತಿಲ್ಲ. ಸ್ಲೋ ಆಯಿತು ನಮ್ಮ ಟ್ರೈನು. ಫ್ರೆಂಡ್ಸು, ನಮ್ಮ ಟ್ರೈನ್ ಈಗ ಹಾವೇರಿ ರೈಲು ನಿಲ್ದಾಣಕ್ಕೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 6 ಗಂಟೆ 20 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 6 ಗಂಟೆ 53 ನಿಮಿಷಕ್ಕೆ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ, ಹಾವೇರಿ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಹಾವೇರಿ ಏನಕ್ಕೆ ಫೇಮಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏಲಕ್ಕಿಗೆ ಫೇಮಸ್ ಅಂತ ಗೊತ್ತು, ಅದು ಬಿಟ್ಟು ಬೇರೆ ಏನಕ್ಕೆ ಫೇಮಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. 6 ಗಂಟೆ 57 ನಿಮಿಷಕ್ಕೆ ಹಾವೇರಿಯಿಂದ ಹೊರಟಿದೆ ನಮ್ಮ ಟ್ರೈನು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಜಿನಿ 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 ಅಂತ ಉದುರ್ತಿದೆ. ನೋಡೋಣ ಜೋರಾಗಿ ಏನಾದರೂ ಮಳೆ ಬರುತ್ತಾ ಹಿಂಗೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ ರೈಲು ಮಾರ್ಗ ಯಾವ ರೈಲು ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಸಬ್ಸ್ಕ್ರೈಬರ್ಸು ಹಾಗೆ ನಮ್ಮ ವಿಡಿಯೋ ನೋಡ್ತಿರೋದು ಎಲ್ಲೆಲ್ಲಿಂದ ನೋಡ್ತಿದ್ದಾರೆ, ಯಾವ್ಯಾವ ಊರಿಂದ ನೋಡ್ತಿದ್ದಾರೆ ಅಂತ ತಿಳ್ಕೊಬೇಕಂತ ನಮಗೂ ಆಸೆ ಇದೆ. ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಹಾವೇರಿ ಬಿಟ್ಟ ಮೇಲೆ ನೋಡಿ ಮೋಡ, ಕಪ್ಪು ಮೋಡ ಯಾವ ಥರ ಇತ್ತಂತ. ಮಳೆ ಬಂದರೆ ಮಾತ್ರ ಬೆಂಕಿ ಮಳೆ ಬರುತ್ತೆ. ನೋಡಿ ಯಾವ ಥರ ಇದೆ ಮೋಡ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡ ಮೋಡ ಇದು.
ಸಿಕ್ಕಾಪಟ್ಟೆ ದೊಡ್ಡ ಮೋಡ. ಮಳೆ ಏನಾದರೂ ಬಂತು ಅಂದರೆ ನೈಟೆಲ್ಲ ಬರುತ್ತೆ ಮಳೆ, ಆ ಥರ ಮಳೆ ಬರುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಾರಜಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಂದಗೋಳು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇನ್ನೇನು ಹುಬ್ಳಿಗೆ ಬಂದಂಗೆ ಕುಂದಗೋಳು ಬಂದಿದೆ ನೋಡಿ. ಇಲ್ಲಿವರೆಗೂ ಮಳೆ ಹೊಡಿತು ಹಂಗೆ ಹೊಡಿಲಿಲ್ಲ, ಮಾತ್ರ ಸಖತ್ತಾಗಿ ಹೊಡಿತು ಮಳೆ. ಮಾತ್ರ ಸುಮಾರು ನನಗೆ ತಿಳಿದಿದ್ದ ಪ್ರಕಾರ 20 ಮಿಲಿಮೀಟ್ರಿಗಿಂತ ಜಾಸ್ತಿನೇ ಹೊಡೆದಿದೆ. ಹಾವೇರಿ ಬಿಟ್ಟಾಗಿಂದ, ಕಾರಜಗಿ ರೈಲ್ವೆ ಸ್ಟೇಷನ್ ಬಿಟ್ಟಾಗಿಂದ ತುಂಬ ಅಂದರೆ ತುಂಬ ಜೋರಾಗಿ ಹೊಡಿತು ಮಳೆ ನೋಡಿ. ಹುಬ್ಳಿ ಬರೋಷ್ಟೊತ್ತಿಗೆ ನಮ್ಮ ಜನರಲ್ ಕ್ಲಾಸ್ ಈ ಥರ ಇದೆ. ಹುಬ್ಳಿ ಜಂಕ್ಷನ್ಗೆ ಎಂಟ್ರಿ ಆಗ್ತಿದ್ದೀವಿ. ಮಿಂಚು ಬೇರೆ ಬರ್ತಿದೆ, ಮಿಂಚು, ಗುಡುಗು, ಮಳೆ. ವೇಳಂಕನಿ ಟು ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ ಈಗ ಹುಬ್ಳಿ ಜಂಕ್ಷನ್ಗೆ ಎಂಟ್ರಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹುಬ್ಳಿ ಜಂಕ್ಷನ್ SSS. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 8 ಗಂಟೆ 20 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ ಬಿಫೋರ್ 8 ಗಂಟೆ 16 ನಿಮಿಷಕ್ಕೆ ಬಂದಿದೆ. ಹಾವೇರಿ ಬಿಟ್ಟ ಮೇಲೆ ಫುಲ್ ಕವರ್ ಮಾಡ್ದೆ. ಇಲ್ಲಿದೆ ನೋಡಿ ನಮ್ಮ ಚಿತ್ರದುರ್ಗ ಟು ಹುಬ್ಳಿ ಡೆಮು ಎಕ್ಸ್ಪ್ರೆಸ್. ಇದನ್ನು ಕೋಚಾಡಿಗೆ ತಗೊಂಡು ಹೋಗ್ತಾರೆ. ಈಗ ಚಿತ್ರದುರ್ಗ ಅಂದರೆ ಚಿಕ್ಕಜಾಜೂರಿಂದ ಬಂದಿದೆ. ಸದ್ಯಕ್ಕೆ ಚಿತ್ರದುರ್ಗಕ್ಕೆ ಇದು ಟ್ರೈನ್ ಬರ್ತಿಲ್ಲ. ಚಿಕ್ಕಜಾಜೂರು ಟು ಹುಬ್ಳಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹುಬ್ಳಿ ಜಂಕ್ಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಹೊರಟಿದೆ ನಮ್ಮ ಟ್ರೈನು. ಇಲ್ಲಿ ಸುಮಾರು 8 ಗಂಟೆ 16 ನಿಮಿಷಕ್ಕೆ ಬಂದು 8 ಗಂಟೆ 35 ನಿಮಿಷಕ್ಕೆ ಹೊರಟಿದೆ ಹುಬ್ಳಿಯಿಂದ. ಹುಬ್ಳಿಯಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಹುಬ್ಳಿಯಿಂದ ಹೊರಟಿದ್ದಾದ್ಮೇಲೆ ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಧಾರವಾಡ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಆ ಕಡೆ ನೋಡಿ ಹೊಸ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಧಾರವಾಡ ರೈಲ್ವೆ ಸ್ಟೇಷನ್ನು. ಆ ಕಡೆನೂ ಒಂದು ಎಂಟ್ರೆನ್ಸ್ ಮಾಡಿದ್ದಾರೆ. ಸೊ ಡೇ ಟೈಮಲ್ಲಿ ಒಂದ್ಸರಿ ಬಂದುಬಿಟ್ಟು ಧಾರವಾಡ ರೈಲ್ವೆ ಸ್ಟೇಷನ್ ಹೊಸ ಪ್ಲ್ಯಾಟ್ಫಾರಮ್ನ ಒಂದ್ಸರಿ ವಿಡಿಯೋ ಮಾಡೋಣ. ಈಗ ನಮ್ಮ ಟ್ರೈನ್ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ರಲ್ಲಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆ. ಸಾಂಗ್ಲಿ ಟು KSR ಬೆಂಗಳೂರಿಗೆ ಹೋಗೋ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಆ ಟ್ರೈನ್ ಜರ್ನಿ ಮಾಡೋಣ ಆದಷ್ಟು ಬೇಗ. ನಮ್ಮ ಟ್ರೈನು ಧಾರವಾಡ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಲೋಂಡಾ ಜಂಕ್ಷನ್ನು. ಅಳ್ನಾವರ ಜಂಕ್ಷನ್ನಲ್ಲಿ ಸ್ಟಾಪ್ ಇಲ್ಲ ನಮ್ಮ ಟ್ರೈನ್ಗೆ. ಸಿಗೋಣ ಲೋಂಡಾ ಜಂಕ್ಷನಲ್ಲಿ. ಫ್ರೆಂಡ್ಸ್, ಧಾರವಾಡ ಬಿಟ್ಟ ಮೇಲೆ ಫುಲ್ ಮಳೆ ಸ್ಟಾರ್ಟ್ ಆಯಿತು. ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದೆ. ಈಗ ಕ್ಯಾಸ್ಟಲ್ ರಾಕ್ ಬಿಟ್ಟು ಕ್ಯಾರೆನ್ಝೋಲ್ ಬಿಟ್ಟು ಹೋಗ್ತಿದೆ ನಮ್ಮ ಟ್ರೈನು. ಇನ್ನೇನು ಇಲ್ಲಿ ದೂದ್ಸಾಗರ್ ಬರುತ್ತೆ ಅಂತ ಹೇಳ್ಬಿಟ್ಟು ಟನಲ್ಸ್ ಒಳಗೆ ಹೋಗಿದ ತಕ್ಷಣ ಟ್ರೈನಾಗಿರೋ ಅವರೆಲ್ಲ ತುಂಬ ಜೋರಾಗಿ ಕಿರ್ಚ್ಬಿಟ್ಟು ಹುಡುಗರೆಲ್ಲ. ಸೊ ಮಲಗಿದ್ದವನು ಎದ್ದುಬಿಟ್ಟೆ. ನೋಡೋಣ ಏನಾದರೂ ದೂದ್ಸಾಗರ್ ಕಾಣಿಸುತ್ತೇನೋ ಅಂತ. ಫ್ರೆಂಡ್ಸ್, ದೂದ್ಸಾಗರ್ ಅಂದಿದ ತಕ್ಷಣ ನನಗೊಂದು ನೆನಪಾಯಿತು. ಆದಷ್ಟು ಬೇಗ ನಿಮಗೆ ದೂದ್ಸಾಗರ್ ಟ್ರೆಕ್ಕಿಂಗ್ ವೀಡಿಯೋನೂ ಬರುತ್ತೆ. ಸೊ ಪರ್ಮಿಷನ್ ಎಲ್ಲ ತಗೊಳಕ್ಕೆ ಟ್ರೈ ಮಾಡ್ತಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, MP ಕಡೆಯಿಂದ. ಸೊ ಪರ್ಮಿಷನ್ ಸಿಕ್ಕಿದ್ರೆ ನಿಮಗೆ ದೂದ್ಸಾಗರ್ ವೀಡಿಯೋ ಪೂರ್ತಿಯಾಗಿ ತೋರಿಸ್ತೀನಿ. ಯಾಕಂದರೆ ವಿತ್ ಪರ್ಮಿಷನ್ ಯಾಕೆ ಬರ್ತಿರೋದಂದರೆ, ಬಂದು ಇಲ್ಲಿ ವಾಪಸ್ ಹೋಗೋದಕ್ಕೆ ಸುಮ್ಮನೆ ಯಾಕೆ ಬರಬೇಕು ದುಡ್ಡು ಖರ್ಚು ಮಾಡ್ಕೊಂಡು. ಬಂದಿದ್ದೀವಿ ಅಂದರೆ ವೀಡಿಯೋ ಮಾಡಲೇಬೇಕು, ಏನಂತೀರ? ಅದಕ್ಕಾಗಿ
ನಮ್ಮ ಟ್ರೈನ್ ಈಗ ಕುಲ್ಯಂ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ಮುಂದೆ ಹಾಕಿರೋ ಬ್ರೇಕರ್ಸ್ನ ಡಿಟ್ಯಾಚ್ ಮಾಡ್ತಾರೆ. ಕ್ಯಾಸ್ಟಲ್ ರಾಕಲ್ಲಿ ಬ್ರೇಕರ್ಸ್ನ ಅಟ್ಯಾಚ್ ಮಾಡಿದ್ರು, ಕುಲ್ಯಮಲ್ಲಿ ಡಿಟ್ಯಾಚ್ ಮಾಡಿದ್ದಾರೆ. ಗೋವಾದಿಂದ ಈ ಕಡೆಗೆ ಹೋಗ್ಬೇಕಾದ್ರೆ ಕುಲ್ಯಮಲ್ಲಿ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡ್ತಾರೆ, ಕ್ಯಾಸ್ಟಲ್ ರಾಕಲ್ಲಿ ಡಿಟ್ಯಾಚ್ ಮಾಡ್ತಾರೆ. ಸೊ ನಮ್ಮ ಟ್ರೈನ್ ಈಗ ಮಡ್ಗಾಂವ್ ಜಂಕ್ಷನ್ಗೆ ಹತ್ರ ಇದೆ, ಕುಲ್ಯಂ ಬಿಟ್ಟ ಮೇಲೆ. ಫ್ರೆಂಡ್ಸ್, ನಾನು ಹೇಳ್ದಂಗೆ ನಿಮಗೆ 5,000 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಕಂಟೆಸ್ಟಲ್ಲಿ ನೀವು ಪಾರ್ಟಿಸಿಪೇಟ್ ಆಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಿರಬೇಕು, ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕಾಮೆಂಟ್ ಮಾಡ್ತಿರ್ಬೇಕು. ಸೊ ಆ ಕಂಟೆಸ್ಟಲ್ಲಿ 3 ಸೆಲೆಕ್ಟ್ ಮಾಡ್ತೀನಿ. ಆ 3ರಲ್ಲಿ ನೀವು ಒಬ್ಬರಾಗಿರ್ಬೋದು. ಆ ಕಂಟೆಸ್ಟ್ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅದ್ರ ಬಗ್ಗೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿಗೆ ಇದೆ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ಪ್ರತಿ ಸಾರಿ ಮಡ್ಗಾಂವ್ ಔಟರಲ್ಲಿ ನಿಲ್ಲಿಸ್ಬಿಡ್ತಾರೆ ನಮ್ಮ ಈ ಕಡೆ ಬರೋ ಟ್ರೈನ್, ನಮ್ಮ ಕರ್ನಾಟಕದಿಂದ ಬರೋ ಟ್ರೈನ್ಸ್ನ. ಇಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು 20ರಿಂದ 25 ನಿಮಿಷ ನಿಲ್ಲಿಸ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು 20-25 ನಿಮಿಷ ನಿಲ್ಲಿಸಿದ್ರು ಯಶವಂತಪುರ ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ಗೆ. ನೋಡಿ, ನಮ್ಮ ಆಟೋ ಸಮೇತ ಓವರ್ಟೇಕ್ ಮಾಡ್ತಿದೆ ನಮ್ಮ ಟ್ರೈನ್ನ. ಮಡ್ಗಾಂವ್ ಜಂಕ್ಷನಲ್ಲಿ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ನೋಡೋಣ ಯಾರು ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಗೋವಾ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಗೋವಾದಲ್ಲಿ ಎಲ್ಲಿ ಉಳ್ಕೊಬೇಕು, ಬಜೆಟಲ್ಲಿ ಸಿಗೋ ರೂಮ್ಸ್ ಯಾವುದು, ಹಾಗೆ ಏನೇನು ನೋಡ್ಬೋದು, ನೈಟ್ ಲೈಫ್ ಹೆಂಗಿರುತ್ತೆ, ಟಿಟೋ ಲೈನ್ ಯಾವ ಥರ ಇರುತ್ತೆ, ಕ್ಯಾಸಿನೋಗೆ ಹೆಂಗೆ ಹೋಗೋದು, ಹಾಗೆ ಗೋವಾದ ಪ್ರತಿಯೊಂದು ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಆ ವಿಡಿಯೋನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಳೆ ನನಗೆ ಈಗ ಟೈಮ್ ಬಂದುಬಿಟ್ಟು 2 ಗಂಟೆ 3 ನಿಮಿಷ ಆಗಿದೆ. ಅರ್ಧ ಗಂಟೆ ಲೇಟು. 1 ಗಂಟೆ 30 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 2 ಗಂಟೆ 3 ನಿಮಿಷಕ್ಕೆ ಬಂದಿದ್ದೆ ಮಡ್ಗಾಂವ್ ಜಂಕ್ಷನ್ಗೆ. ಸೊ ನನಗೆ ಇಲ್ಲಿಂದ 4 ಗಂಟೆಗೆ ಟ್ರೈನ್ ಇದೆ, ಮಡ್ಗಾಂವ್ ಟು ಮಂಗಳೂರು ಸೆಂಟ್ರಲ್ ಮೆಮು ಎಕ್ಸ್ಪ್ರೆಸ್ಸು. ಸೊ ಈ ವಿಡಿಯೋ ಬರೋಷ್ಟೊತ್ತಿಗೆ ಆ ವಿಡಿಯೋ ಆಲ್ರೆಡಿ ಬಂದಿರುತ್ತೆ. ಆ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮಂಗಳೂರು ರೂಟಲ್ಲೇ ಇನ್ನೊಂದು ಸಾರಿ ವಿಡಿಯೋ ಮಾಡೋಣ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದಿದೆ ಮಡ್ಗಾಂವ್ ಜಂಕ್ಷನ್ಗೆ. ಪ್ಲ್ಯಾಟ್ಫಾರ್ಮ್ ಈ ಕಡೆ ಇದೆ. ತುಂಬ ಜನ ಇಲ್ಲೇ ಇಳಿತಿದ್ರೆ ನಾನು ಇಲ್ಲೇ ಇಳಿತೀನಿ, ವಾಸ್ಕೋವರೆಗೂ ಹೋಗ್ತಿಲ್ಲ. ಯಾಕಂದರೆ ಇಲ್ಲಿಂದ ನನಗೆ ಮಂಗಳೂರಿಗೆ ಟ್ರೈನ್ ಇರೋದ್ರಿಂದ ನಾನು ಇಲ್ಲೇ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.